ಎಲ್ರಿಗೂ ನಮಸ್ತೆ. ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ APJ ಅಬ್ದುಲ್ ಕಲಾಂ ಅವರು ಎಷ್ಟು ಒಳ್ಳೆಯ ವ್ಯಕ್ತಿ, ನಮ್ಮ ದೇಶದ ರಾಷ್ಟ್ರಪತಿ ಆಗಿದ್ದವರು, ಸರಳ ಜೀವನವನ್ನು ಮಾಡ್ತಿದ್ದವರು ನಿಮ್ಗೆಲ್ರಿಗೂ ಗೊತ್ತುಂಟು. ಹಾಗೆ ಅವರು ಸರಳ ಜೀವನವನ್ನು ಮಾಡಿದ ಹಾಗೆ ನಾನು ಕೂಡ ಸರಳ ಜೀವನವನ್ನು ಮಾಡುವಂತ ಊರಿಗೆಲ್ಲ ಹೋದಾಗ ಮನೆಯಿಂದ ಉಡುಪಿಗೆ ಅಥವಾ ಕಾರ್ಕಳಕ್ಕೆ ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೆ. ಅದಕ್ಕೆ ಜನರು ಹೇಳುದು, ಇವನೊಂದು ಎಂತ ಜನ ಮಾರೆ, ದುಬೈಲಿದ್ದೇನೆ, ಒಂದು ಕಾರ್ ತಗೊಳ್ಳಿಕ್ಕೆ ಆಗುದಿಲ್ಲ ಇವನಿಗೆ, ಬಸ್ಸಲ್ಲಿ ಹೋಗುದು ಮಾರೆ ಅಂತ. ಅದಾಯ್ತು. ಮನೆಯಿಂದ ಪೇಟೆಗೆ ಅಥವಾ ಪೇಟೆಯಿಂದ ಮನೆಗೆ ಹೋಗ್ಲಿಕ್ಕಿರುವಾಗ ನಾನು ಕೆಲವು ಸರಿ ನಡ್ಕೊಂಡು ಹೋಗ್ತೇನೆ. ಅದಕ್ಕೆ ಜನರು ಹೇಳುದು, ಎಂತ ಕಂಜೂಸು ಮಾರೆ ಅವನು, ಶೇ ಇಷ್ಟು ದುಡ್ಡು ಮಾಡಿ ಎಲ್ಲಿಡ್ತಾನೆ ಅವನು, ನೀನೊಂದು ರಿಕ್ಷಾ ಮಾಡ್ಕೊಂಡು ಹೋಗ್ಲಿಕ್ಕೆ ಸನ್ನಿಯ ಅಂತ. ಎಂತ ಅವಸ್ಥೆ ಮಾರೆ. ನಮ್ಮಂತ ಸಾಮಾನ್ಯ ಜನರು ಸರಳ ಜೀವನ ಮಾಡಿದ್ರೆ ಜನರು ಉಗಿತಾರೆ, ಕಂಜೂಸು ಹಾಗೆ ಹೀಗೆ ಜಿಪುಣ ಅಂತ. ಎಂತ ಮಾಡ್ಬೇಕು? ರಾಜಕೀಯ ವ್ಯಕ್ತಿಗಳು, ಸಿನಿಮಾ ತಾರೆಯರು, ಕ್ರಿಕೆಟ್ ಆಟಗಾರರು ಯಾರಾದ್ರೂ ಸರಳ ಜೀವನ ಮಾಡಿದ್ರೆ ಎಲ್ಲ ಸ್ಟೇಟಸ್ ಹಾಕ್ತಾರೆ. ನಮ್ಮಂತ ಸಾಮಾನ್ಯ ಜನರು ಸರಳ ಜೀವನ ಮಾಡ್ಲಿಕ್ಕೆ ಹೋದ್ರೆ ಜನರು ಉಗಿತಾರೆ, ಪರ್ಸನಲ್ ಮೆಸೇಜ್ ಮಾಡಿ ಎಲ್ಲ ಹೇಳುದು, ಮಾರೆ ನೀನೆಂತ ಕಂಜೂಸ್ ಮಾರೆ ಅಂತ. ಹಾಗಾಗಿ ನಾನು ಇವತ್ತೇ ಮೋದಿಯವರಿಗೆ ಪತ್ರ ಬರೆಯುವನಿದ್ದೇನೆ. ದ್ರೌಪದಿ ಮುರ್ಮು ಅವರ ಅಧಿಕಾರಾವಧಿ ಮುಗಿದ ನಂತರ ನನಗೆ ಒಂದು ಚಾನ್ಸ್ ಕೊಡ್ಬೇಕು ರಾಷ್ಟ್ರಪತಿ ಆಗ್ಲಿಕ್ಕೆ ಅಂತ. ಇಲ್ಲಾದ್ರೆ ಆಗುದಿಲ್ಲ ಮಾರೆ, ತುಂಬಾ ಕಷ್ಟ ಆಗ್ತದೆ, ಜನರೆಲ್ಲ ಬೈತಾರೆ ನನಗೆ ಸರಳ ಜೀವನ ಮಾಡಿದ್ರೆ. ಸತ್ಯ.